ಮಗನಿಗೆ ಹೇಳ್ತೀನಿ ಯಾವಾಗ್ಲೂ ಉರ್ಕಬೇಡ ಕಣೋ ಅಂತ. ಆದ್ರೂ ನನ್ ಮಾತು ಕೇಳಕ್ಕಿಲ್ಲ. ಯಾಕನೋ ಗಂಡ ಹೆಂಡತಿ ಇಬ್ರು ಎದ್ದಾಗ ಲಾಟ ಪಟ ಅಂತಿದ್ರು. ಅದ್ ಯೋನ್ ಕತೆನೋ ಏನೋ. ನಾನು ಯೋಟ್ ಹೇಳ್ತೀನಿ, ಈಗ ಮೊದ್ಲೇ ಏನ್ ಸಿಗಲ್ ಕಣೋ, ಸಿಕ್ಕಿರೋ ಜೊತೆಗೆ ಕಡೆ ಸಂಸಾರ ಮಾಡ್ಕೊಂಡು ಹೋಗ್ಲಾ ಅಂದ್ರೆ ಹಾಳಾದ್ ನನ್ ಮಗ ನಾನು ಹೇಳಿದ್ ಮಾತೇ ಕೇಳಲ್ಲ. ಅಲ್ಲ ನೀವು ನಾನು ಇವಳು ಸಿಟ್ಕಿಟ್ ಮಾಡ್ಕೊಂಡು ಮನ್ಗಿನೇ ಬಿಟ್ಟು ಹೋದ್ರೆ ಯೋನ್ ಮಾಡೋದೇಳು. ನನ್ನ ಕೈಗೇನು ಇವ್ರಿಗೆ ಉಪ್ಪು ಸೊಪ್ಪು ಬೇಸಾಕಾಗ್ತೈತಿ. ಅವಳ ಜೊತೆಗೆ ಒಂದ್ಸರಿಸ್ಕೊಂಡು ಅವಳೆ ತೀರ ಅಂದ್ರು ಏನು ಒಂದಂಗ್ ಹೊಚ್ಕಟ್ಟಾಗ ಒಂದ್ಸರಿಸ್ಕೊಂಡು ಹೋಗ್ಲಾ ಅಂತ ನಾನು ಗಿನಿ ಕೇಳ್ದಂಗೆ ಹೇಳ್ತೀನಿ. ನಾನು ಮಾತಾಡೆ ಈ ಕಿವೆ ಕೇಳಿ ಈ ಕಿವೆ ಬಿಡ್ತಾನೆ ಹಾಳಾದ್ ನನ್ ಮಗ. ಸೇಮ್ ಅವ್ರ ಅಪ್ಪನ ಬುದ್ಧಿನೇ ಅಂತ ಇರೋದು. ನನ್ನಂತ ಒಂದ್ಸರಿಸ್ಕೊಂಡು ಹೋಗೋ ಬುದ್ಧಿನೇ ಇಲ್ಲ ಅವನಿಗೆ. ಅಯ್ಯೋ ಬಾತಾಗಿ ಎತ್ತಬಾರ್ದಂಗ ಒಂದ್ ಎತ್ತೆ ಅದಿನ್ನೆಂತ ಮಗನ್ ಎತ್ನೋ. ಅಯ್ಯೋ ದೇವ್ರೆ. ಫ್ರೆಂಡ್ಸ್, ದಿನ ನಾನು ಇವ್ರನ್ನ ಯಾಮಾರಿಸಿ ವಿಡಿಯೋ ಮಾಡಿ ಹಾಕ್ತಿದ್ದೆ. ಇವತ್ತು ನಮ್ಮ ಅತ್ತೆನೇ ಎದುರಿಸಿ ವಿಡಿಯೋ ಮಾಡಿ ಹಾಕ್ತೀನಿ. ಯಾಕೆಂದ್ರೆ ಎದ್ದಾಗ ನಾನು ನನ್ನ ಗಂಡ ಸಿಕ್ಕಾಪಟ್ಟೆ ಜಗಳ ಆಡ್ಬಿಟ್ವಿ. ಅದಕ್ಕೆ ನಮ್ಮ ಅತ್ತೆ ಎದ್ರಿಕೆಂಬಿಟ್ಟೈತಿ, ಇವಳು ಏನು ಮನ್ಗಿನೇ ಬಿಟ್ಟು ಹೋಗ್ತಾಳ ಇವ್ನ ಕಾಟಕ್ಕೆ ಅಂತಾನ. ಅದನ್ನೇ ಒಂದು ಕಂಟೆಂಟ್ ತರ ಇಕ್ಕೊಂಡು ನೋಡ್ರಿ ನಮ್ಮ ಅತ್ತೆನ ಹೆಂಗ್ ಗೋಳ ಇಕ್ಕೊಂತೀನಿ ಅಂತ. ಅದಕ್ಕಿಂತ ಮುಂಚೆಗೆ ಯಾರೆಲ್ಲ ನನ್ನ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ದಂಗೆ ವಿಡಿಯೋ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ ಬನ್ನಿ. ಅಯ್ಯೋ ರತ್ನಿ, ಯೋನಾಥವ್ವ ಯಾಕೆ ಹಿಂಗ್ ಕುಂತಿದ್ಯಾ ಸಪ್ಪುಗೆ? ಅಯ್ಯೋ ಭಗವಂತ, ಯೋನಾನ ಅಂದ್ಗಿನ್ನ ನನ್ನ ಮಗ ಯಾಕೆ ಹಿಂಗ್ ಕುಂತಿದೀಯ? ಅತ್ತೆ, ನಾನಂತೂ ಈ ಮನೆಗೆ ಇರಕ್ಕಿಲ್ಲ. ನಿನ್ನ ಮಗನ್ ಕಾಟ ನನ್ ಕೈಲಿ ತಡ್ಕಮಕ್ಕಾಗ್ತಿಲ್ಲ. ಏನೋ ಹೊಂದ್ಕೊಂಡು ಹೋಗೋಣ ಅಂತ ಯೋಟೆ ಪರದಾಡಿರುನು ಎದ್ದು ಬಿದ್ದು ಅವೈ ಜಗಳಾಡ್ತಾನೆ. ನಾನಂತೂ ಇರಲ್ಲ ಕಣತ್ತೆ, ನನ್ನಂತವ್ರ ಮನೆಗೆ ಹೋಗ್ತೀನಿ. ನಾನೇ ಕೇಳೋಣ ಅಂತಿದ್ದೆ. ಯಾಕೆ ಒಂದಂಗೆ ಎದ್ದಾಗ ಇಬ್ರು ಲಟಪಟ ಅಂತಿದ್ರಿ. ಯಾಕೆ ಯೋನಂದ ಅವನಿಗೆ ಯೋಟ್ ಹೇಳಿರುನು ಹೇಳಿದ್ ಮಾತು ಅಂತ ಕೇಳಲ್ಲ. ಅಲ್ಲ ಯಾಕೆ ಹಂಗ್ ಬೈತಿದ್ದ ನಿನ್ನ? ನನ್ ಕೈಗೆ ಸಿಕ್ಕಿಲ್ಲ. ಅವನು ಸಿಕ್ಕಿದ್ದಿದ್ರೆ ಹಂಗೆ ಗ್ರಾಚಾರ ಬಿಡಿಸ್ತಿದ್ದೆ. ಏನೋ ಅಂತ ಹೇಳದತ್ತೆ. ನಿನ್ನ ಮಗನ್ ತಗೆ ಕುಕ್ಕಂಡ್ರು ತಪ್ಪು, ನಿಂತ್ಕೊಂಡ್ರು ತಪ್ಪು, ಮನಿಕೊಂಡ್ರು ತಪ್ಪು, ಉಂಡ್ರು ತಪ್ಪು, ಉಪವಾಸ ಇದ್ರು ತಪ್ಪು. ನಾನು ಏನತ್ತೆ ಮಾಡ್ಲಿ? ನಂಗಂತೂ ಆ ವೈಂಕುಟೆ ಸಂಸಾರ ಮಾಡಕ್ ಆಗಕ್ಕಿಲ್ಲ ಕಣತೆ, ಆಗಕ್ಕಿಲ್ಲ. ಯಾಕವ ಯೋನಂದ ಒಂದಾಗೆ ಎದ್ದಾಗ ಯಾವ ಮಾತಿಗೆ ಹಂಗೆ ಇಬ್ರು ಕಿತ್ತಾಡ್ತಿದ್ರಿ? ಮತ್ತೀಗ ನೆನ್ನೆ ದಿನ ರಪ್ಪುನೆದ್ದಳು ಅಂತ ಹೇಳ್ದ. ಸರಿ ಅಂತ ಇವತ್ತು ರಪ್ಪುನೆದ್ರೆ ಈಟ ಕಡೆ ಎದ್ದಿದ್ಯಾ ಅಂತ ಅದಕ್ಕೂ ಎದ್ದೇಳೋದಕ್ಕೆ ಜಗಳ ಮಾಡ್ತಾನ ಒಯ್ಯ. ನಾನು ಯೋನತೆ ಮಾಡ್ಲಿ? ಒಂದೊಂದಿನ ಒಂದೊಂದು ಅವತಾರ ಆಡ್ತಾನಪ್ಪ ನಿನ್ ಮಗ. ಅದಿನ್ ಎಂತ ಗಳಿಗೆ ಎತ್ತಿದ್ದ ಏನ್ ಕತೆನೋ. ಅಯ್ಯೋ ಭಗವಂತ, ಹೋಗತೆಗೆ ನನ್ ಕೊಟ್ಟಂತ ನಿನ್ ಮಗನ್ ಕೊಟ್ಟು ಸಂಸಾರ ಮಾಡಕ್ ಆಗಕ್ಕಿಲ್ಲ ಅತ್ತೆ, ಆಗಕ್ಕಿಲ್ಲ. ಅಯ್ಯೋ ಬಡ್ಡಿ ಮಗ ಹಂಗೊಮ್ಮೆ ಅಮ್ಮಣಿ ಸುಧಾರಿಸ್ಕೊಂಡು ನೀನೇನು ಮಾಡಿಲ್ಲ ಯೋನು ಬದುಕಿಲ್ಲ. ನಿನಗೆ ಯಾವಾಗ ಎಚ್ಚರಿಕೆ ಆಗ್ತೈತೆ ಅವಾಗ ಎದ್ದಾಳಮ್ಮ. ಅವ್ರು ಯೋನನ ಎದ್ದಿಲ್ಲ, ಯಾಕೆ ಎದ್ದೆ ಅಂತ ಯೋನನ ಜಗಳ ಮಾಡಿದ್ರೆ ನಾನು ಒಂದ್ ಸ್ವಲ್ಪ ಕೂಗು ಬಂದು ಅವನಿಗೆ ಸರಿಯಾಗಿ ಸೀಮಾರಿ ಮಾಡ್ಬಿಡ್ತೀನಿ. ಅಟ್ನಾಡಿ ನನ್ನ ಮಗ ಯೋಟ್ ಹೇಳಿರುನು ಅಮ್ಮನಿ ಕುಟ್ಟೆ ಜಗಳ ಮಾಡ್ಬೇಡ ಕಣೋ, ಹೊಂದ್ಕೊಂಡು ಹೋಗೋ ಚೆನ್ನಾಕೆ ಮನ ಮದ್ವೆ ಆಗೈತೆ, ಅವಳಿನ ಅಡ್ಜಸ್ಟ್ ಆಗೋದು ಬೇಕು ಅಂತ ಹೇಳಿರುನು ಅವನಿಗೆ ಹಂಗೆ ಉಡ್ರು ಸಿಡ್ರು ಮಾಡ್ತಾನಲ್ಲ ಅವನಿಗೆ ನೀವು ಅನ್ಬೇಕು. ಅವ್ರ ಅಪ್ಪ ಏನು ಹಂಗೆ ಕಣವ, ಮದ್ವೆ ಆದ ಸುಗ್ನಾಗ ಆಡ್ತಿದ್ದು. ನಾನು ಹತೋಟಿಗೆ ತಂದುಕೊಂಡಿದ್ದೀನಿ. ಇಲ್ಲ ಅಂದಿದ್ರೆ ಈಗ್ಲೂ ಹಂಗೆ ಆಡೋಣ ಒಯ್ಯ. ನಾನು ಬಾಯಕ್ಕೆ ಒಂದಿಟ್ಟು ಹೋಮಿಕ್ಕೊಂಡ ಇದ್ದಾನೆ. ಅದು ಒಂದೇ ಅಲ್ಲ ಕಣತೆ, ಒಂದೊಂದಿನ ಹೆಚ್ಚಾಗುಣ್ಣು ಉಂಡುಂಡು ದಪ್ಕಾಗು ಅಂತ ಹೇಳ್ತಾನೆ. ಇನ್ನೊಂದೊಂದಿನ ಏಯ್ ಉಂಡುಂಡಂಗೆ ಬುಡ್ಡು ಹೊಡೆವಾಗ್ತೀಯ, ಒಂದಿಟ್ಟು ಕಮ್ಮಿ ಉಣ್ಣು, ಮಳೆವೇ ಇಲ್ಲ ಮಾರಿಲ್ಲ ಅಂತ ಹೇಳ್ತಾನೆ. ಯೋನು ಅಂತ ಕಾಣ್ತೀಯ ವೈನ್ನ. ಈಗಿದ್ದು ಮನ್ಸು ಈಗಿರಲ್ಲ. ಇಂಥಂತಾಗಿ ಹೆಂಗತೆ ಸಂಸಾರ ಮಾಡೋದು? ಹೇಳು. ಮನ್ ಮದ್ವೆಗೆ ಬಂದಿದ್ದೀನಿ, ಒಂದಿಟ್ಟು ಹೊಂದ್ಕೊಂಡು ಹೋಗತಕ್ಕನ ಖುಷಿಯಾಗಿ ನಗ್ನಾಗ್ತಾ ಇರೋಣ ಅನ್ನಲ್ಲ. ಒಂದ್ ಕ್ಷಣ ನಗ್ತಾನೆ, ಇನ್ನೊಂದ್ ಕ್ಷಣಕ್ ಬಿಟ್ಟಾಲೆ ಗುರ್ರ ಅಂತಾನೆ. ಈ ವೈಂಕುಟ್ಟೆ ಹಂಗತೆ ನಾನ್ ಸಂಸಾರ ಮಾಡ್ಲಿ? ನೋಡವ, ನೀ ಯೋನು ತಲೆಗಿಚ್ಚಬೇಡ. ನಾನು ಇದೀನಲ್ಲ, ನನ್ನ ನಿನ್ನ ಅಮ್ಮಯ್ಯ ಅಂತ ಅದಕ್ಕೆ ನಿನಗೆ ಏನೇ ಕಷ್ಟ ಸುಖ ಬರ್ಲಿ ಅಂತ ಹೇಳಕ. ನೀನ್ ಸುಮ್ನೆ ಮಾನ ಬಿಟ್ಟು ಹೋಗ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬೇಡವ. ನೀನ್ ಕೈ ಮುಗಿತೀನಿ. ನನಗೆ ಹೆಣ್ಣು ಮಕ್ಳಿದ್ದಿದ್ರೆ ಚೆನ್ನಾಗಿ ನೋಡ್ಕೊಂತಿರ್ಲಿಲ್ವೇ? ಹಂಗೆ ನಾನು ನೋಡ್ಕೊಂತೀನಿ. ನನ್ನ ಕೈಲಾದೋಟ ನಿನಗೆ ಬದುಕು ಮಾಡ್ಕೊಡ್ತೀನಿ. ಪಾತ್ರೆ ತೊಳೆಯೋದು, ಕಸ ಹೊಡೆಯೋದು, ಬೊಗಡ ಹಾಕೋದ, ಯಾತದನ ಇಂಥ ಸಣ್ಣ ಪುಟ್ಟ ಬದುಕು ಮಾಡ್ಕೊಡ್ತೀನಿ. ನೀನು ಒಬ್ಳಿಗೆ ಯಾಕೆ ಏನು ಮಾಡಲ್ಲ. ನನ್ನ ಮಗು ನಿಶ್ಚಿತ ತಲೆ ಕೆಡಿಸ್ಕೊಂಡು ನೀನು ತವ್ರ ಮನೆಗೆ ಹೋಗ್ತೀನಿ, ಅಲ್ಲಿಗೆ ಹೋಗ್ತೀನಿ, ಇಲ್ಲಿಗೆ ಹೋಗ್ತೀನಿ ಅಂತ ಹೇಳ್ಬೇಡ ಕಣವ. ನೀ ಕೈ ಮುಗಿತೀನಿ. ಇಲ್ಲ ಕಣತೆ, ನಾನು ಕೊಟ್ಟಂತೂ ಆಗಕ್ಕಿಲ್ಲ ಅಂದ್ರೆ ಆಗಕ್ಕಿಲ್ಲ.
ನಮ್ಮನೆಗೆ ಒಬ್ಳೇ ಮಗಳು ಅಂತ ಎಂತ ಚೆನ್ನಾಗಿ ನೋಡ್ಕೊಂಡಿದ್ರು ಅಂದ್ರೆ ನಂತ ಒಂದು ಬದುಕು ಮಾಡಿಸ್ತಿರ್ಲಿಲ್ಲ, ಅತ್ಲು ಕಡ್ಡಿ ತೆಗ್ದಿರ್ಲಿಲ್ಲ ಅಂತ ಚೆನ್ನಾಗಿ ಸಾಕಿದ್ರು. ಅದಲ್ದಲ್ಲೇನ ನೀನು ಮದುವೆ ಮಾಡ್ಕೋಬೇಕಾದ್ರೆ ನಮ್ಮ ಅಪ್ಪ ಯಾರು ಹೇಳಿರ್ಲಿಲ್ವೇ ನಮ್ಮ ಮಗಿಗೆ ಒಂದು ಬದುಕು ಬರಲ್ಲ, ನೀವೇ ಅನ್ಸರಿಸ್ಕೊಂಡು ಹೋಗ್ಬೇಕು ಅಂತ. ನೀವು ನಾವೆಲ್ಲ ನೋಡ್ಕೊಂತೀವಿ, ಒಂದೀಟ್ ಬದುಕು ಮಾಡ್ಸಲ್ಲ ಅಂತ ಹೇಳಿದ್ರಿ. ಈಗ ನೋಡಿರಿ ಈ ಪಾಟಿ ಅನ್ನಿಸ್ಕೊಂಡ್ ತಿಂತಾನೆ. ನಾನು ಹೆಂಗತೆ ಇರಕ್ಕಾಗ್ತೈತೆ? ನಾನಂತೂ ಇರಲ್ಲ ಅಂದ್ರೆ ಇರಲ್ಲ ಕಣತೆ. ನಾನು ನಾಳೆಗೆ ನಾನಂತವ್ರ ಮನೆಗೆ ಹೋಗ್ತೀನಿ. ನೋಡವ, ನೀನ್ ಕೈ ಮುಗಿತೀನಿ ಕಡವ. ನನ್ನ ಮಗನ್ನ ನೀನು ತಲೆಗೆ ಇಚ್ಛೆ ಬೇಡ. ಅವ್ನು ಯೋನನ ಅಂಬ್ಲಿ ಯೋನನ ಆಡ್ಲಿ, ಅವ್ನು ಬರ್ಲಿ, ಇನ್ನ ಗ್ರಾಚಾರ ಬಿಡಿಸ್ತೀನಿ ನೋಡು. ಮತ್ತೀಗ ಆ ಕಡೆಗೆ ಈ ಕಡೆಗೆ ನೋಡ್ದವ್ರು ಯೋನನ್ ಕೆಂತೆರಳು ಮಣ್ಣಲ್ಲಿ ಮಣ್ಣು ಮದುವೆ ಆಗೈತೆ, ಆಲೆ ಕಿತ್ತಾಕ್ ಹೋಗ್ಯೋಳೆ, ಹಂಗೆ ಹಿಂಗೆ ಅಂತ ನಮ್ಮನ್ ಬೈಕಮಲ್ವೇನವ. ನಿನ್ ಕೈ ಮುಗಿತೀನಿ ಕಣವ. ಅಂತವೇನು ಈ ಕೆಟ್ಟ ಯೋಚನೆಗಳು ಮಾಡಕ್ ಹೋಗ್ಬೇಡ. ಈ ಜನ ಹೇಳ್ತಾರ ನೋಡು, ಗಂಡ ಹೆಂಡತಿ ಜಗಳ ಉಂಡು ಮನ್ಗತಕ ಅಂತನ. ಆಗ ಹಂಗೆ ಮನೆ ಕೆಂಡ್ಮೇಲೆ ಎಲ್ಲ ಸರಿ ಹೋಗ್ತೈತಿ. ಬೆಳಕಾದ್ಮೇಲೆ ಚೆನ್ನಾಗ್ ಆಗ್ತೀರ. ಇವೆಲ್ಲ ಮಾಮೂಲಿ ಕಣಮ್ಮ, ಸಂಸಾರ ಅಂದ್ಮೇಲೆ ಹಿಂಗೆ ಒಂದ್ 2 ದಿನ ಕಳೆದ್ರೆ ಎಲ್ಲ. ಈಗ ನಾನು ನಿಮ್ಮ ಮಾಮ ಅನ್ನ ಒಳ್ಳೊಯ್ಕೊಂಡಿಲ್ವೇ, ಹಂಗೆ ನೀನು ಅನ್ನ ಒಳ್ಳೊಯ್ಕಮೀನ್ ಸುಮ್ಕಿರ್. ಆಮೇಲೆ ಇನ್ನೊಂದ್ ಮಾತು ಕಣತೆ, ಅಲ್ಲ ಮದ್ವೆ ಆಗ್ತಿದಂಗೆ ಹೆಂಗತೆ ಮಕ್ಳಾಗ್ತವೆ. ನಮ್ಮ ಮೊದಲನೇ ರಾತ್ರಿ ದಿನಲೇ ಕೇಳ್ತಾನೆ, ನನಗೆ ರಪ್ಪನ್ ಮಗ ಬೇಕು, ನನಗೆ ರಪ್ಪನ್ ಮಗ ಬೇಕು ಅಂತ. ಅದೇನ ಅಂಗಡಿಗಿರೋ ಗೊಂಬೆನೇನತ್ತೆ ತಂದು ಕೊಡಕ್ಕೆ. ಇನ್ನೊಂದು ದಿನ ಬಿಟ್ಟು ನೋಡಿದೆ, ನನಗೆ ಈಗಲೇ ಮಗ ಬೇಡ, ನನಗೆ ಈಗಲೇ ಮಗ ಬೇಡ, ಅವು ಕೈಯಪ್ಪಿ ಎಂಬತ್ ಕೇಳಕ್ಕಾಗಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾನೆ. ಇನ್ನ ಅರ್ಥ ಮಾಡ್ಕೊಂಬದೆ ಭಾರಿ ಕಷ್ಟ ಆಗೈತ್ ಕಣತೆ. ನೀನ್ ಹೇಳ್ತೀಯ ಹೊಂದ್ಕೊಂಡು ಹೋಗು ಅಂತಾನೆ. ಹೊಂದ್ಕೊಂಡು ಹೋಗ್ತಾರತ್ತೆ, ಒಬ್ರೇ ಹೊಂದ್ಕೊಂಡು ಹೋಗಕ್ ಆಗ್ತೈತಿ. ಅವ್ರು ಒಂದಿಟ್ಟು ಅಡ್ಜಸ್ಟ್ ಮಾಡ್ಕೊಂಡ್ರೆ ಹೊಂದ್ಕೊಂಡು ಹೋಗ್ಬೋದು. ನೋಡವ, ಅವನೊಬ್ಬ ಎರ್ದಿಟ್ಲು ನನ್ನ ಮಗ. ಅವನವ ಈ ಮಾತು ಕೂಡ ತಲೆ ಕಿಚ್ಚಮಕ್ ಹೋಗ್ಬೇಡ. ಅವ್ರ ಅಪ್ಪನು ಹಂಗೆ ಇಲ್ಪೈಲ್ ಮಾತಾಡ್ದಂಗ ಮಾತಾಡೋದು, ಮ್ಯಾಲೆ ಎಳ್ಕೊಂಬೋದು. ನೀನು ಅವಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ ಕಣವ. ಆಮೇಲೆ ನಿಮ್ಮ ಅಮ್ಮ ಯಾರು ನನಗೆ ಕೆಮ್ತಾರೆ ಹೇಳು. ಅಯ್ಯೋ, ನಮ್ಮ ಹುಡುಗಿ ಚೆನ್ನಾಗಿ ನೋಡ್ಕೊಂಡ್ರು ಇಲ್ವೋ, 2 ದಿನ ಕಾಲೇ ಓಡ್ ಬಂದೈತಿವೆ ಮನೆಗೆ ಅಂತ ನಮ್ಮನ್ ಬೈಕಮಲ್ವೇ ನಮ್ಮ. ಅಲ್ಲ, ನೀನ್ ಅವನ ಮ್ಯಾಗ್ಲು ಸಿಟ್ಟಿಗೆ ನಮ್ಮನ್ನು ನಿಷ್ಠುರ ಮಾಡ್ತೀಯಲ್ಲವ. ಹಂಗೆಲ್ಲ ಮಾಡ್ಬೇಡ ಕಣವ, ನಿನ್ ಕೈ ಮುಗಿತೀನಿ. ನೋಡತ್ತೆ, ನೀವೇನ್ ಹೇಳಿರು ಅಷ್ಟೇ ಕಣತ್ತೆ. ನಾನಂತೂ ನಾಳೆಗ್ ನನ್ನ ತವ್ರ ಮನೆಗೆ ಹೋಗ್ತಿದ್ದೀನಿ ಅಷ್ಟೇ. ನಾಳೆಗೇನು ನನಗೆ ಯಾಕ ಈಗಲೇ ನಮ್ಮ ಅಪ್ಪಯ್ಯ ನಮ್ಮಮ್ಮ ನೋಡ್ಬೇಕು ಅನ್ನಿಸ್ತೈತೆ. ನಾನು ಈಗಲೇ ಈಗಳತ್ತೆ ಹಿಂಗೆ ಹೊಲ್ಟೆ. ಬೇಡ ಕಣವ, ಆ ಕಡೆಗೆ ಈ ಕಡೆ ನೋಡ್ದಾರಿಯೋ ನನಗೆ ಕೆಮ್ತಾರೆ ಹೇಳು. ನಿನ್ ಕೈ ಮುಗಿತೀನಿ, ಬರ್ಲಿ ತಡಿ ನನ್ನ ಮಗ. ಏರಿಟ್ಬಿಡ್ತೀನಿ. ನೀನ್ ಮುಂದೆ ಒಂದು ಮಾತಾಡಬಾರ್ದು, ಹಂಗೆ ನಾನು ಬುದ್ಧಿ ಕಲಿಸ್ತೀನಿ. ನನ್ನ ಮೇಲೆ ನಂಬಿಕೆ ಇತ್ತಾನೆ, ನಾನು ಅವನಿಗೆ ಬುದ್ಧಿ ಕಲಿಸ್ತೀನಿ. ನೀನ್ ಎಲ್ಗೂ ಹೋಗ್ಬೇಡ ಕಣವ, ನಿನ್ ಕೈ ಮುಗಿತೀನಿ. ಬೇಡ ಕಣತ್ತೆ. ನೋಡು, ಆ ಕಡೆಗೆ ಈ ಕಡೆ ಏನನ್ನ ಕೆಮ್ತಾರೆ. ನೆನ್ನೆಲ್ಲ ಮೊನ್ನೆ ಬಂದ್ಲು, ನಂಗಿದ್ ಸಂಸಾರದಾಗ ಉಳಿ ಹಿಂಡ್ಲು. ಈಗ ತಾಯಿ ಮಗನೇ ಒಂದಿನ ಕಿತ್ತಾಡ್ತಾರೆ. ಇವಳು ನೆಂತ ಹೆಂಗ್ಸು ಹಂಗೆ ಹಿಂಗೆ ಅಂತ ಹೇಳಿ ತಿರ್ಗ ನನ್ನೇ ಬೈಕೆಂಬುದು ಅತ್ತೆ. ಈಗ ನಾನು ನನ್ನ ತವ್ರ ಮನೆಗೆ ಹೋಗ್ತೀನಿ. ನೀವು ಮೊದ್ಲು ಹೆಂಗಿದ್ರ ಹಂಗೆ ಇರ್ರಿ ಅತ್ತೆ. ನನಗೆ ಈ ಸಂಸಾರನೂ ಬೇಡ, ಈ ಗಂಡನೂ ಬೇಡ, ಈ ಅತ್ತೆ ಮಾಮನೂ ಬೇಡ, ನನಗೆ ಯಾರು ಬೇಡ. ನಾನು ಇವಾಗಲೇ ನನ್ನ ತವ್ರ ಮನೆಗೆ ಹೋಗ್ತೀನಿ ಅತ್ತೆ. ಹೆಂಗೂ ಇನ್ನೇನು ದುಡ್ಡು ಕೊಡಂಗಿಲ್ಲ, ಫ್ರೀ ಬಸ್ಸು. ಹೋಗ್ತೀನಿ. ನೋಡವ, ನಿನ್ ಕೈ ಮುಗಿದ್ ಬಿಡ್ತೀನಿ. ಎಲ್ಗೂ ಹೋಗ್ಬೇಡ, ಇಲ್ಲೇ ಇರು. ನೋಡು, ನೀನ್ ಏನಾನ ತವ್ರ ಮನೆಗೆ ಹೋಗ್ತೀನಿ ಅಂದ್ರೆ ನಾನು ತವ್ರ ಮನೆಗೆ ಹೋಗ್ತೀನಿ ಅಷ್ಟೇ. ಸುಮ್ನ ಎಲ್ಗೂ ಹೋಗ್ದಂಗ ಅಚ್ಚುಕಟ್ಟಾಗಿ ಇಲ್ಲೇ ಇರವ. ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ನಾವೇನ್ ಕಿತ್ತಾಡಲ್ಲ, ಜಗಳ ಆಡಲ್ಲ. ನಾನು ಅವನಿಗೆ ಹಿಂಗಲ್ಲ ಕಣು ಹಿಂಗೆ ಅಂತ ಹೇಳಿ ಬಿಡಿಸಿ ಅರ್ಥ ಮಾಡಿಸ್ತೀನಿ. ನೀನ್ ಕೈ ಮುಗಿತೀನಿ ಕಣವ, ಎಲ್ಗೂ ಹೋಗ್ಬೇಡಿ, ಇಲ್ಲೇ ಇರವ. ನೀನ್ ಏನ್ ಹೇಳಿದ್ರು ಅಷ್ಟೇ ಕಣತ್ತೆ. ನಾನ್ ಅಂತವ್ರ ಮನೆಗೆ ಹೋಗ್ತಾ ಇದೀನಿ ಅಷ್ಟೇ. ಬೇಡ ಕಣವ, ಬೇಡ, ನೀನ್ ಕೈ ಮುಗಿತೀನಿ, ಎಲ್ಗೂ ಹೋಗ್ಬೇಡ ಕಣವ. ನಿಂತ್ಕಳೆ ಅಮ್ಮನಿ, ನಿಂತ್ಕಳೆ, ನೀನ್ ಕೈ ಮುಗಿತೀನಿ, ನಿಂತ್ಕಳೆ. ಅಯ್ಯೋ ತೀರೆ, ನನಗಂತೂ ನಮ್ಮ ಅತ್ತೆ ಈ ತರ ಓಡ್ ಬರೋದನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ಫ್ರೆಂಡ್ಸ್, ನಿಮ್ಗೂ ಕೂಡ ಖುಷಿ ಆಯ್ತಾ? ನಿಜವಾಗ್ಲೂ ಈ ವಿಡಿಯೋ ನೋಡಿ ಖುಷಿ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಪಾಪ ನಮ್ಮ ಅತ್ತೆ ತುಂಬಾ ದಪ್ಪ ಇದ್ದಾರೆ, ಓಡಿ ಓಡಿ ಸುಸ್ತಾಗಿ. ಏನಾದ್ರೂ ಆರೋಗ್ಯ ಹೆಚ್ಚು ಕಮ್ಮಿ ಆದ್ರೂ ಅತ್ತೆ ನಮ್ಮ ಅತ್ತೆಗೆ ಹೇಳ್ತೀನಿ ತಡೀರಿ, ನಾನು ಇಷ್ಟೊತ್ತು ಮಾಡಿದ್ದು ತಮಾಷೆ ಕಣತೆ ಅಂತ. ಅಯ್ಯೋ ಅತ್ತೆ, ನಿಂತ್ಕ, ನಾನು ಈಟತ್ತು ಮಾಡಿದ್ದು ತಮಾಷೆ ಕಣತೆ. ನೀನ್ ಓಡಿ ಓಡಿ ಏನಾನ ಹೆಚ್ಚು ಕಮ್ಮಿ ಮಾಡ್ಕೊಂಡೆ. ನಿಂತ್ಕ. ಅಯ್ಯೋ ಭಗವಂತ, ಅಲ್ಲ ಹಿಂಗೇನವ ನೀನ್ ತಮಾಷೆ ಮಾಡೋದು? ನಾನ್ ದಿಟ್ಟವಾಗ್ಲು ನೀನು
ತವ್ರ ಮನೆಗೆ ಹೋಗ್ತೀನ ಅಂತ ಯೋಟ್ ಗಾಬರಿ ಮಾಡ್ಕೊಂಡಿದ್ದೆ. ಅಯ್ಯಪ್ಪ ಓಡಿ ಓಡಿ ಹಂಗೆ ಉಸಿರು ಕಟ್ದಂಗಾತು. ಅಯ್ಯಪ್ಪ ನೀ ಉಸಿರು ತಿರುಗಿಸ್ಕೊಂಬದಕ್ಕೆ ಯೋಟ್ ಹತ್ಬೇಕೋ ಯಾವ ಕತೆನ. ಹೋಗ್ಲಿ ಬಿಡತ್ತೆ, ದಪ್ಪ ಇದೆಯಲ್ಲ, ದಿನ ವಾಕ್ ಮಾಡು ಅಂದ್ರೆ ಕೇಳಲ್ಲ. ಈಗ ಓಡ್ ಬಂದಿದ್ಯಲ್ಲ ಒಂದಿಷ್ಟು ಸಣ್ಣ ಆಗ್ತೀಯ ಬಿಡು. ನೀನೇನು ಟೆನ್ಷನ್ ಮಾಡ್ಕೆ ಬಿಡ ಕಣತೆ. ನಾನ್ ನಿನ್ ಬಿಟ್ಟು ಈ ನನ್ನ ಗಂಡನ್ ಬಿಟ್ಟು ಎಲ್ಗ್ ಹೋಗಲ್ಲ. ಸುಮ್ನೆ ತಮಾಸಿಗೆ ಹಂಗೆ ಅಯ್ಯೋ ಅನ್ನಿಸ್ತೆ ನಿನ್ನ. ಯಪ್ಪ ಸುಸ್ತಾದ್ರಾಗ್ಲಿ ಉಸಿರು ಕಟ್ಟಿದ್ ಕೊಟ್ಟಣ. ನೀನ್ ತವ್ರ ಮನೆಗ್ ಹೋಗಲ್ಲ ಅಂತ ಹೇಳ್ದಲ್ಲ, ಅಷ್ಟೇ ಖುಷಿ ಕಣವ. ಯಪ್ಪ ದಾವ್ರಾದಂಗ ಆಗ್ತೈತಿ. ಓಡಿ ಓಡಿ ಹುಡುಗವ ಒಂದ್ ಲೋಟ ನೀರನ್ನ ತಕೊಂಬ. ಅಯ್ಯೋ ಭಗವಂತ. ಸರಿ ತತ್ತಿನ ತಡಿಯತ್ತೆ. ಫ್ರೆಂಡ್ಸ್ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಇನ್ನು ಹೆಚ್ಚು ವಿಡಿಯೋಗಳಿಗಾಗಿ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.